ಹಾಯ್ ಎವ್ರಿವಾನ್. ಇವತ್ತು ಮಕ್ಕಳಿಗೋಸ್ಕರ ಒಂದು ರುಚಿಯಾದಂತಹ ಬಿಸ್ಕೆಟ್ನ ಮಾಡೋಣ ಬನ್ನಿ. ಇದು ಬಿಸ್ಕೆಟಲ್ಲಿ ಯಾವುದೇ ರೀತಿಯಾದಂತಹ ಮೈದಾ ಆಗಿ ಸಕ್ಕರೆ ಆಗಲಿ ಯಾವುದನ್ನು ಯೂಸ್ ಮಾಡ್ದೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಹೊರಗಡೆ ತಂದುಕೊಡೋ ಬದಲು ಮನೆಯಲ್ಲೇ ಮಾಡಿಕೊಡಿ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಮತ್ತು ಅದೇ ಅರ್ಧ ಕಪ್ಪಷ್ಟು ಇಲ್ಲಿ ತುಪ್ಪ ಮತ್ತು ಎಣ್ಣೆನ ಎರಡನ್ನೂ ಸೇರಿಸಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಅದನ್ನ ಸೇರಿಸಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಪುಡಿ ಬೆಲ್ಲನೂ ಕೂಡ ನೀವು ತೊಗೋಬೋದು. ನಾನಿಲ್ಲಿ ಅಚ್ಚು ಬೆಲ್ಲನ ಇಲ್ಲಿ ಪುಡಿ ಮಾಡಿ ತೊಗೊಂಡಿದ್ದೆ. ಅದಕ್ಕೋಸ್ಕರ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಲ್ಲಿ ನೀಟಾಗಿ ಇದನ್ನ ಪೇಸ್ಟ್ ಮಾಡಿ ತೊಗೋತಾ ಇದ್ದೀನಿ. ಈಗ ನೋಡಿ ಆಲ್ಮೋಸ್ಟ್ ಈಗ ಪೇಸ್ಟಾಗಿ ತಂದಿದ್ದೀನಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಒಂದು ಬೌಲ್ಗೆ ಅದೇ ಬೌಲ್ಗೆ ಈಗ ಸೇರಿಸ್ಕೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಮತ್ತು ತುಪ್ಪ. ನೀವು ತುಪ್ಪ ಬದಲು ಬರೀ ಎಣ್ಣೆನೇ ಸೇರಿಸ್ಕೊಂಡು ಕೂಡ ಮಾಡ್ಬೋದು, ಇಲ್ಲ ತುಪ್ಪನೇ ಸೇರಿಸಿ ಮಾಡ್ಬೋದು, ಇಲ್ಲ ನಾನು ಎರಡನ್ನೂ ಸೇರಿಸಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನ ಕೂಡ ಗಂಟಿಲ್ ರೀತಿಯಲ್ಲಿ ಈ ಥರ ಜರಡಿ ಆಡ್ಕೊತಾ ಇದ್ದೀನಿ. ನೀಟಾಗಿ ಇಲ್ಲಿ ಜರಡಿ ಆಡ್ಕೋಬೇಕು, ಗಂಟು ಬರಬಾರ್ದು ಮಿಕ್ಸ್ ಮಾಡುವಾಗ. ಮತ್ತು ಅದೇ ಇದರಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ಮೈದಾ ಯೂಸ್ ಮಾಡಿಲ್ಲ, ನಾನು ಹೋಮ್ ಮೇಡ್ ಮಾಡಿರೋದ್ರಿಂದ ಮೈದಾ ಯೂಸ್ ಮಾಡಿಲ್ಲ. ಈಗ ಗೋಧಿ ಹಿಟ್ಟನ್ನ ಒಂದು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಅದೇ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕೇಟು ಕ್ರಿಸ್ಪಿಯಾಗಿ ಬರಲಿ ಅಂತ ತೊಗೊಂಡಿದ್ದೀನಿ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡನ್ನು ತೊಗೊಂಡಿದ್ದೀನಿ. ಎರಡನ್ನೂ ಕೂಡ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ತೊಗೊಂಡು ಇದನ್ನ ಕೂಡ ಜರಡಿ ಆಡಿದ್ದೀನಿ. ಮತ್ತು ಇಲ್ಲಿ ಏಲಕ್ಕಿ ಪುಡಿನ 1 ಸ್ಪೂನಷ್ಟು ಸೇರಿಸಿದ್ದೀನಿ. ಸೇರಿಸಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಜಾಸ್ತಿ ರಬ್ಬಾಗಿ, ಅಂದರೆ ಚಪಾತಿ ಹಿಟ್ಟು ಮತ್ತು ಪೂರಿ ಹಿಟ್ಟು ಕಲಸೋ ಥರ ರಬ್ಬಾಗಿ ಮಾಡಬಾರ್ದು, ಜಾಸ್ತಿ ಗಟ್ಟಿಯಾಗಿ ಈ ಥರ ಮಾಡಬಾರ್ದು. ಸ್ಮೂತಾಗಿ ಇಲ್ಲಿ ಕಲಿಸ್ಕೋಬೇಕು. ಯಾಕಂದರೆ ಇಲ್ಲಿ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಆಗಿರೋದ್ರಿಂದ ಉಬ್ಬಿ ಬರೋದಿಲ್ಲ ಬಿಸ್ಕೆಟ್ಗಳು. ಅದರಿಂದ ಸ್ಮೂತಾಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಇಟ್ಕೋಬೇಕು. ನೋಡಿ ಈಗ ಆಲ್ಮೋಸ್ಟ್ ಈಗ ಕಲಿಸ್ಕೊಂಡು ನಾನು ನೋಡಿ ಸ್ಮೂತಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇಲ್ಲಿ ಒಂದು 10 ನಿಮಿಷ ಇದನ್ನ ನೆನಿಲಿಕ್ಕೆ ಬಿಡಬೇಕು. ಯಾಕಂದರೆ ನಾನು ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನಿಬೇಕು. ಅದಕ್ಕೆ ಅಷ್ಟರಲ್ಲಿ ಇಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಆಗುತ್ತೆ ಇದು. ಇಡ್ಲಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಯಾವುದೇ ಓವನ್ ಆಗಲಿ ಮತ್ತು ಇದು ಯಾವುದೇ ಬಾಣಲಿ ಆ ಥರ ಇದರಲ್ಲಿ ಮಾಡಲಿಲ್ಲ. ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಮಾಡೋಕ್ಕೆ ಇಲ್ಲಿ ಪ್ಲೇಟ್ಸ್ಗಳಿಗೆಲ್ಲ ಇಲ್ಲಿ ಫಸ್ಟು ತುಪ್ಪ ಸರ್ಕೊತಿದ್ದೀನಿ, ಈಸಿಯಾಗಿ ಬರಲಿ ಅಂತ ಎಲ್ಲ ಪ್ಲೇಟ್ಸ್ಗಳಿಗೂ ಇಲ್ಲಿ ತುಪ್ಪನ ಸವರ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಂದು 10 ನಿಮಿಷ ಆಗಿದೆ, ನೆಂದಿದೆ. ಈಗ ನೋಡಿ ಇದನ್ನ ಕೂಡ ಅಷ್ಟೇ ನೀಟಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಟಬಾರ್ದು. ಮೇಲೇ ಉಂಡೆ ಕಟ್ಕೊಂಡು ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಅವರ ರೀತಿ ಶೇಪ್ ಕೊಡಬೇಕು. ಇಲ್ಲಿ ಕ್ರ್ಯಾಕ್ಸ್ ಬಿಟ್ಟರು ಪರವಾಗಿಲ್ಲ, ಏನೂ ಆಗೋಲ್ಲ. ಆದರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಶೇಪ್ ಕೊಟ್ಕೋತಾ ಇದ್ದೀನಿ. ನೋಡಿ ಈ ಥರ ಒಂದು ರೌಂಡ್ ಶೇಪ್ಗೆ ಬಿಸ್ಕೆಟ್ ಶೇಪ್ಗೆ ನಾನು ಇಲ್ಲಿ ಕೊಟ್ಕೊಂಡಿದ್ದೀನಿ. ಕೊಟ್ಕೊಂಡಿದ್ದ ನಂತರ ನಾವು ಇಲ್ಲಿ ಒಂದು ಚಾಕು ಸಹಾಯದಿಂದ ಈಗ ನೀಟಾಗಿ ಒಂದು ಲೈನ್ಗಳು ಹಾಕೋತಿದ್ದೀನಿ. ಅಂದರೆ ಇದು ಡಿಸೈನ್ಗೋಸ್ಕರ ಅಷ್ಟೇ, ಏನೂ ಇಲ್ಲ. ನಿಮ್ಗೆ ಬೇಕಾದಲ್ಲಿ ಹಾಕೊಳ್ಳಿ, ಇಲ್ಲಾಂದರೆ ನಿಮಗೆ ಬೇಡ ಅಂದರೆ ಬಿಡಿ. ಈಗ ಇದು ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಥರ ಚಾಕು ಸಹಾಯದಿಂದ ಇಲ್ಲಿ ಲೈನ್ಸ್ಗಳನ್ನ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡಿದ ನಂತರ ಇದನ್ನ ನೀಟಾಗಿ ಪ್ಲೇಟ್ಸ್ಗಳಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಒಂದೇ ಒಂದು ಅಳತೆ, ಒಂದು ಸ್ಪೂನಲ್ಲಿ ಅಳತೆ ತಗೊಂಡು ಎಲ್ಲ ಬಿಸ್ಕೆಟ್ಗಳನ್ನೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಜಾಸ್ತಿ ಯಾವಾಗಲೂ ಈ ಥರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಪ್ರೆಸ್ ಮಾಡಿದ್ರೆ ನೀಟಾಗಿ ಬರೋಲ್ಲ ಬಿಸ್ಕೆಟ್ಗಳು. ಇದು ಹಾಕಿದ ನಂತರ ಇಲ್ಲಿ ಮೇಲೆ ನಾನು ಈಗ ಆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದಲ್ಲಿ ಹಾಕಿ. ಆದರೆ ಇದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಕಿದ ನಂತರ ಇದನ್ನೆಲ್ಲನೂ ಇಡ್ಲಿ ಪಾತ್ರೆಗೆ ಒಂದು 10 ನಿಮಿಷ ಪ್ರೀ ಹೀಟ್ ಆಗಿತ್ತಲ್ಲ, ಈಗ ಇದನ್ನ ಇಡ್ಲಿ ಪಾತ್ರೆಗೆ ಜೋಡಿಸ್ಕೊತಾ ಇದ್ದೀನಿ. ಒಂದೊಂದಾಗಿ ಎಲ್ಲನೂ ಜೋಡಿಸಿದ ನಂತರ ಮುಚ್ಚಳನ ಮುಚ್ಚಿ ಒಂದು 40 ರಿಂದ 45 ನಿಮಿಷ ಸಾಕು. ಫ್ಲೇಮಲ್ಲೇ ಇಟ್ಟು
ಇದನ್ನ ಬೇಯಿಸ್ಕೋಬೇಕು. ಈಗ 45 ನಿಮಿಷ ಆಗಿದೆ. ಈಗ ಚೆಕ್ ಮಾಡ್ತಾಯಿದ್ದೀನಿ ರೆಡಿಯಾಗಿದೆ ಅಂತ. ನೋಡಿ ಪರ್ಫೆಕ್ಟಾಗಿ ಈಗ ರೆಡಿಯಾಗಿದೆ. ಈಗ ಇದನ್ನ ತೆಗೆದುಬಿಡೋಣ. ನೋಡಿ ಎಷ್ಟಾಗಿ ಬರ್ತಾಯಿದೆ ಅಂತ ಪ್ಲೇಟ್ಸಿಂದ, ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನೋಡಿ ಒಂದು 1 ಅವರಲ್ಲೆಲ್ಲ ಮಾಡಿಬಿಡ್ಬೋದು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ. ನೋಡಿ ಆದರೆ ಒಂದು ಪ್ಲೇಟಷ್ಟು ಬೇಗನೆ ಎತ್ತಬೇಕಿತ್ತು, ಅದು ಸ್ವಲ್ಪ ಇದಾಗಿದೆ. ಇನ್ನೊಂದು ಪ್ಲೇಟಲ್ಲಿ ಸಖತ್ತಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಕೂಡ. ನೀವೇ ಕೂಡ ಹೊರಗಡೆ ಎಲ್ಲ ತಂದು ಮಾಡೋದ್ರಿಂದ ಒಂದೇ 1 ಅವರಲ್ಲಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಡಿ. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.